ಕನ್ನಡಿಗರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ. ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಂತಹ ಮೆಟ್ರೋ ನೇಮಕಾತಿ ಷರತ್ತುಗಳನ್ನ ವಾಪಸ್ಸನ್ನ ಪಡೆದುಕೊಂಡಿದೆ. ಮೆಟ್ರೋ ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದ್ರು. ಗಮನಿಸಿದ್ವಿ ಈ ಹಿಂದಿನ ಸ್ಟೋರಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು ಅಂತ ಹೇಳಿ. ಇದೀಗ ಆದೇಶವನ್ನ ಬಿಎಂಆರ್ಸಿಎಲ್ ವಾಪಸ್ ಪಡೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸುದ್ದಿಯನ್ನ ಬೆಳಗ್ಗೆಯಿಂದ ಕೂಡ ಪ್ರಸಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಇದರ ಜೊತೆ ನಿಲ್ತು ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಕೂಡ ಮಾಡಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಈಗ ಬಿಎಂಆರ್ಸಿಎಲ್ ಮಡಿದಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿಯನ್ನ ಆಹ್ವಾನಿಸಿತ್ತು ಮೆಟ್ರೋ. ಆದ್ರೆ ನೇಮಕಾತಿಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ರು. ಆ ಷರತ್ತುಗಳನ್ನ ವಾಪಸ್ ಪಡೆದುಕೊಂಡಿದೆ. ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಆಗಿತ್ತು. ಈಗ ಅದಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ. ಕನ್ನಡಿಗರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ. ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಂತಹ ಮೆಟ್ರೋ ನೇಮಕಾತಿ ಷರತ್ತುಗಳನ್ನ ವಾಪಸ್ಸನ್ನ ಪಡೆದುಕೊಂಡಿದೆ. ಮೆಟ್ರೋ ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದ್ರು. ಗಮನಿಸಿದ್ವಿ ಈ ಹಿಂದಿನ ಸ್ಟೋರಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು ಅಂತ ಹೇಳಿ. ಇದೀಗ ಆದೇಶವನ್ನ ಬಿಎಂಆರ್ಸಿಎಲ್ ವಾಪಸ್ ಪಡೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸುದ್ದಿಯನ್ನ ಬೆಳಗ್ಗೆಯಿಂದ ಕೂಡ ಪ್ರಸಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಇದರ ಜೊತೆ ನಿಲ್ತು ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಕೂಡ ಮಾಡಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಈಗ ಬಿಎಂಆರ್ಸಿಎಲ್ ಮಡಿದಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿಯನ್ನ ಆಹ್ವಾನಿಸಿತ್ತು ಮೆಟ್ರೋ. ಆದ್ರೆ ನೇಮಕಾತಿಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ರು. ಆ ಷರತ್ತುಗಳನ್ನ ವಾಪಸ್ ಪಡೆದುಕೊಂಡಿದೆ. ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಆಗಿತ್ತು. ಈಗ ಅದಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ. ಕನ್ನಡಿಗರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ. ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಂತಹ ಮೆಟ್ರೋ ನೇಮಕಾತಿ ಷರತ್ತುಗಳನ್ನ ವಾಪಸ್ಸನ್ನ ಪಡೆದುಕೊಂಡಿದೆ. ಮೆಟ್ರೋ ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದ್ರು. ಗಮನಿಸಿದ್ವಿ ಈ ಹಿಂದಿನ ಸ್ಟೋರಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು ಅಂತ ಹೇಳಿ. ಇದೀಗ ಆದೇಶವನ್ನ ಬಿಎಂಆರ್ಸಿಎಲ್ ವಾಪಸ್ ಪಡೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸುದ್ದಿಯನ್ನ ಬೆಳಗ್ಗೆಯಿಂದ ಕೂಡ ಪ್ರಸಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಇದರ ಜೊತೆ ನಿಲ್ತು ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಕೂಡ ಮಾಡಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಈಗ ಬಿಎಂಆರ್ಸಿಎಲ್ ಮಡಿದಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿಯನ್ನ ಆಹ್ವಾನಿಸಿತ್ತು ಮೆಟ್ರೋ. ಆದ್ರೆ ನೇಮಕಾತಿಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ರು. ಆ ಷರತ್ತುಗಳನ್ನ ವಾಪಸ್ ಪಡೆದುಕೊಂಡಿದೆ. ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಆಗಿತ್ತು. ಈಗ ಅದಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ. ಕನ್ನಡಿಗರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ. ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಂತಹ ಮೆಟ್ರೋ ನೇಮಕಾತಿ ಷರತ್ತುಗಳನ್ನ ವಾಪಸ್ಸನ್ನ ಪಡೆದುಕೊಂಡಿದೆ. ಮೆಟ್ರೋ ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದ್ರು. ಗಮನಿಸಿದ್ವಿ ಈ ಹಿಂದಿನ ಸ್ಟೋರಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು ಅಂತ ಹೇಳಿ. ಇದೀಗ ಆದೇಶವನ್ನ ಬಿಎಂಆರ್ಸಿಎಲ್ ವಾಪಸ್ ಪಡೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸುದ್ದಿಯನ್ನ ಬೆಳಗ್ಗೆಯಿಂದ ಕೂಡ ಪ್ರಸಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಇದರ ಜೊತೆ ನಿಲ್ತು ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಕೂಡ ಮಾಡಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಈಗ ಬಿಎಂಆರ್ಸಿಎಲ್ ಮಡಿದಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿಯನ್ನ ಆಹ್ವಾನಿಸಿತ್ತು ಮೆಟ್ರೋ. ಆದ್ರೆ ನೇಮಕಾತಿಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ರು. ಆ ಷರತ್ತುಗಳನ್ನ ವಾಪಸ್ ಪಡೆದುಕೊಂಡಿದೆ. ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಆಗಿತ್ತು. ಈಗ ಅದಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ.
ಕನ್ನಡಿಗರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ. ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಂತಹ ಮೆಟ್ರೋ ನೇಮಕಾತಿ ಷರತ್ತುಗಳನ್ನ ವಾಪಸ್ಸನ್ನ ಪಡೆದುಕೊಂಡಿದೆ. ಮೆಟ್ರೋ ಇಂದು ಬೆಳಿಗ್ಗೆ ಕನ್ನಡ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದ್ರು. ಗಮನಿಸಿದ್ವಿ ಈ ಹಿಂದಿನ ಸ್ಟೋರಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು ಅಂತ ಹೇಳಿ. ಇದೀಗ ಆದೇಶವನ್ನ ಬಿಎಂಆರ್ಸಿಎಲ್ ವಾಪಸ್ ಪಡೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸುದ್ದಿಯನ್ನ ಬೆಳಗ್ಗೆಯಿಂದ ಕೂಡ ಪ್ರಸಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಇದರ ಜೊತೆ ನಿಲ್ತು ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಕೂಡ ಮಾಡಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಈಗ ಬಿಎಂಆರ್ಸಿಎಲ್ ಮಡಿದಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿಯನ್ನ ಆಹ್ವಾನಿಸಿತ್ತು ಮೆಟ್ರೋ. ಆದ್ರೆ ನೇಮಕಾತಿಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ರು. ಆ ಷರತ್ತುಗಳನ್ನ ವಾಪಸ್ ಪಡೆದುಕೊಂಡಿದೆ. ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಆಗಿತ್ತು. ಈಗ ಅದಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ. ಕನ್ನಡಿಗರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ. ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಂತಹ ಮೆಟ್ರೋ ನೇಮಕಾತಿ ಷರತ್ತುಗಳನ್ನ ವಾಪಸ್ಸನ್ನ ಪಡೆದುಕೊಂಡಿದೆ. ಮೆಟ್ರೋ ಇಂದು ಬೆಳಿಗ್ಗೆ ಕನ್ನಡ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದ್ರು. ಗಮನಿಸಿದ್ವಿ ಈ ಹಿಂದಿನ ಸ್ಟೋರಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು ಅಂತ ಹೇಳಿ. ಇದೀಗ ಆದೇಶವನ್ನ ಬಿಎಂಆರ್ಸಿಎಲ್ ವಾಪಸ್ ಪಡೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸುದ್ದಿಯನ್ನ ಬೆಳಗ್ಗೆಯಿಂದ ಕೂಡ ಪ್ರಸಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಇದರ ಜೊತೆ ನಿಲ್ತು ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಕೂಡ ಮಾಡಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಈಗ ಬಿಎಂಆರ್ಸಿಎಲ್ ಮಡಿದಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿಯನ್ನ ಆಹ್ವಾನಿಸಿತ್ತು ಮೆಟ್ರೋ. ಆದ್ರೆ ನೇಮಕಾತಿಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ರು. ಆ ಷರತ್ತುಗಳನ್ನ ವಾಪಸ್ ಪಡೆದುಕೊಂಡಿದೆ. ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಆಗಿತ್ತು. ಈಗ ಅದಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ. ಕನ್ನಡಿಗರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ. ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಂತಹ ಮೆಟ್ರೋ ನೇಮಕಾತಿ ಷರತ್ತುಗಳನ್ನ ವಾಪಸ್ಸನ್ನ ಪಡೆದುಕೊಂಡಿದೆ. ಮೆಟ್ರೋ ಇಂದು ಬೆಳಿಗ್ಗೆ ಕನ್ನಡ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದ್ರು. ಗಮನಿಸಿದ್ವಿ ಈ ಹಿಂದಿನ ಸ್ಟೋರಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು ಅಂತ ಹೇಳಿ. ಇದೀಗ ಆದೇಶವನ್ನ ಬಿಎಂಆರ್ಸಿಎಲ್ ವಾಪಸ್ ಪಡೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸುದ್ದಿಯನ್ನ ಬೆಳಗ್ಗೆಯಿಂದ ಕೂಡ ಪ್ರಸಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಇದರ ಜೊತೆ ನಿಲ್ತು ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಕೂಡ ಮಾಡಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಈಗ ಬಿಎಂಆರ್ಸಿಎಲ್ ಮಡಿದಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿಯನ್ನ ಆಹ್ವಾನಿಸಿತ್ತು ಮೆಟ್ರೋ. ಆದ್ರೆ ನೇಮಕಾತಿಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ರು. ಆ ಷರತ್ತುಗಳನ್ನ ವಾಪಸ್ ಪಡೆದುಕೊಂಡಿದೆ. ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಆಗಿತ್ತು. ಈಗ ಅದಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ. ಕನ್ನಡಿಗರ ಆಕ್ರೋಶಕ್ಕೆ ಬಿಎಂಆರ್ಸಿಎಲ್ ಮಣಿದಿದೆ. ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಿದಂತಹ ಮೆಟ್ರೋ ನೇಮಕಾತಿ ಷರತ್ತುಗಳನ್ನ ವಾಪಸ್ಸನ್ನ ಪಡೆದುಕೊಂಡಿದೆ. ಮೆಟ್ರೋ ಇಂದು ಬೆಳಿಗ್ಗೆ ಕನ್ನಡ ಸಂಘಟನೆಗಳ ಪ್ರತಿಭಟನೆಯನ್ನ ಮಾಡಿದ್ರು. ಗಮನಿಸಿದ್ವಿ ಈ ಹಿಂದಿನ ಸ್ಟೋರಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆ ಆಯಿತು ಅಂತ ಹೇಳಿ. ಇದೀಗ ಆದೇಶವನ್ನ ಬಿಎಂಆರ್ಸಿಎಲ್ ವಾಪಸ್ ಪಡೆದುಕೊಂಡಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಸುದ್ದಿಯನ್ನ ಬೆಳಗ್ಗೆಯಿಂದ ಕೂಡ ಪ್ರಸಾರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈಗ ವಾಪಸ್ಸನ್ನ ತೆಗೆದುಕೊಂಡಿದ್ದಾರೆ. ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅನ್ನುವಂಥದ್ದನ್ನ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಇದರ ಜೊತೆ ನಿಲ್ತು ಈ ಸುದ್ದಿಯನ್ನ ನಿರಂತರವಾಗಿ ಪ್ರಸಾರವನ್ನ ಕೂಡ ಮಾಡಿದ್ರು. ಕನ್ನಡಿಗರ ಆಕ್ರೋಶಕ್ಕೆ ಈಗ ಬಿಎಂಆರ್ಸಿಎಲ್ ಮಡಿದಿರುವಂತದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅಂತ ಹೇಳಿ ಲೋಕೋ ಪೈಲಟ್ ಹುದ್ದೆಗೆ ಅರ್ಜಿಯನ್ನ
ಆಹ್ವಾನಿಸಿತ್ತು ಮೆಟ್ರೋ. ಆದ್ರೆ ನೇಮಕಾತಿಯಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ರು. ಆ ಷರತ್ತುಗಳನ್ನ ವಾಪಸ್ ಪಡೆದುಕೊಂಡಿದೆ. ಇಂದು ಬೆಳಗ್ಗೆ ಕನ್ನಡ ಸಂಘಟನೆಗಳಿಂದ ಪ್ರತಿಭಟನೆ ಆಗಿತ್ತು. ಈಗ ಅದಕ್ಕೆ ನ್ಯಾಯ ದೊರಕಿಸಿಕೊಡಲಾಗಿದೆ.